ನಾವು ಇಷ್ಟಪಡೋರ ಹತ್ರ ಬೇಕಾಗಿರೋದು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಆದರೆ ಯೂನಿವರ್ಸಿಂದ ನಮಗೇನು ಬೇಕೋ ಅದನ್ನು ಪಡ್ಕೋಬೋದು. ಆದರೆ ಅದನ್ನು ಕೇಳೋವಂಥ ರೀತಿ ನಮಗೆ ಗೊತ್ತಿರಬೇಕಷ್ಟೆ. ಯೂನಿವರ್ಸ್ ಅಂದರೆ ಸಾಮಾನ್ಯವಾಗಿ ನೆನಪಿಗೆ ಬರೋದು ಪಂಚಭೂತಗಳು. ಆ ಪಂಚಭೂತಗಳನ್ನ ನಮ್ಮ ಪಂಚೇಂದ್ರಿಯಗಳಿಗೂ ಕೂಡ ಹೋಲಿಸ್ತಾರೆ. ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಗುರಿ ಬಹಳ ಮುಖ್ಯ ಆಗುತ್ತೆ. ಆ ಗುರಿ ಕರೆಕ್ಟಾಗಿದ್ದಾಗ ಖಂಡಿತ ನಾವು ಅದರಲ್ಲಿ ಸಕ್ಸಸ್ ಆಗ್ತೀವಿ. ಗುರಿ ಪರ್ಫೆಕ್ಟಾಗಿರಬೇಕು ಅಂತಂದರೆ ಕಣ್ಣು ಪರಿಶುದ್ಧವಾಗಿರಬೇಕು. ಏಕೆಂದರೆ ಕಣ್ಣಲ್ಲಿ ನೋಡೋ ಅಂಥದ್ದನ್ನೇ ಮನಸ್ಸು ತಗೊಳ್ಳುತ್ತೆ. ಕಣ್ಣಿನ ಎಕ್ಸ್ಟೆನ್ಷನ್ನೇ ಮನಸ್ಸಾಗಿದ್ದಾಗ ಕಣ್ಣಲ್ಲಿ ನಾವೇನು ನೋಡ್ತೀವಿ ಅದು ಪರ್ಫೆಕ್ಟಾಗಿತ್ತು ಅಂತಂದರೆ ನಾವು ಗುರಿ ಮುಟ್ಟೋದು ತುಂಬ ಈಸಿ ಆಗುತ್ತೆ. ಪ್ಯೂರಿಟಿ ಅಥವಾ ಶುದ್ಧತೆ ಅನ್ನೋದನ್ನು ನಾವು ಅಗ್ನಿಯಿಂದ ಕಲಿತೀವಿ. ಹಾಗಾಗಿ ಕಣ್ಣನ್ನು ಅಗ್ನಿಗೆ ಹೋಲಿಸ್ತಾರೆ. ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿಗೂ ಗಾಳಿ ಅನ್ನೋದು ಬಹಳ ಮುಖ್ಯ. ಒಂದು ಕ್ಷಣ ಗಾಳಿ ಇಲ್ಲ ಅಂತಂದ್ರೂ ಬದುಕೋದು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಗಾಳಿ ಎಷ್ಟು ವಿನಯತೆಯಿಂದ ಇರುತ್ತೆ ಅಲ್ವಾ. ಆ ವಿನಯತೆ ಅನ್ನೋದನ್ನು ಗಾಳಿಯಿಂದ ಕಲಿಬೋದು. ಹಾಗಾಗಿ ಮೂಗನ್ನ ಗಾಳಿಗೆ ಹೋಲಿಸ್ತಾರೆ. ಆಕಾಶದಲ್ಲಿ ಡಿಫ್ರೆಂಟ್ ಆಗಿರೋಂಥ ಸೌಂಡ್ಸ್ ಬರ್ತಿದ್ರು ಕೂಡ ಆಕಾಶ ಅದ್ರ ಪಾಡಿಗೆ ಅದು ಏಕಾಂತವಾಗಿ ಪ್ರಶಾಂತವಾಗಿ ಎಷ್ಟು ಕೂಲಾಗಿರುತ್ತಲ್ವ. ಅದೇ ಥರ ನಾವು ಒಂದು ಗೋಲ್ನ ರೀಚ್ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತಲೇ ಇರುವಂಥ ಜನಗಳಿಂದ ನಮ್ಮ ಕಿವಿಗಳು ಕೂಡ ತುಂಬ್ತಾ ಇರುತ್ತೆ. ಬಟ್ ಆವಾಗಲೂ ಕೂಡ ನಮ್ಮ ಪ್ರಶಾಂತತೆಯನ್ನು ನಾವು ಕಳ್ಕೊಬಾರ್ದು. ನಾವು ಏಕಾಂತವಾಗಿರಬೇಕು ಅನ್ನೋದನ್ನು ಆಕಾಶ ಹೇಳ್ಕೊಡುತ್ತೆ. ಅದಕ್ಕೆ ಕಿವಿನ ಆಕಾಶಕ್ಕೆ ಹೋಲಿಸ್ತಾರೆ. ಅದೆಷ್ಟೋ ಸಿಚುವೇಶನ್ಸ್ಗೆ ತಾಳ್ಮೆ ಅನ್ನೋದೇ ಬಹಳ ಮುಖ್ಯ ಆಗಿರುತ್ತೆ. ಕೆಲವೊಂದು ಸರಿ ತಾಳ್ಮೆ ಅನ್ನೋದೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಆ ಟೈಮಲ್ಲಿ ನಾವು ನಿಜವಾಗ್ಲೂ ನೆನ್ಪು ಮಾಡ್ಕೋಬೇಕಾಗಿರೋದು ಭೂಮಿನ. ಎಷ್ಟೊಂದೆಲ್ಲ ಕೆಟ್ಟ ಕೃತ್ಯಗಳೆಲ್ಲ ನಡೀತಾ ಇರುತ್ತೆ ಭೂಮಿ ಮೇಲೆ. ಆದರೂ ಕೂಡ ಸಹಿಸ್ಕೊಂಡು ಎಷ್ಟು ಪೇಷನ್ಸಿಂದ ಭೂಮಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಭೂಮಿಯಿಂದ ಪೇಷನ್ಸ್ನ ಕಲಿಬೋದು. ಅದಕ್ಕೇ ಚರ್ಮನ ಅಥವಾ ಸ್ಕಿನ್ನನ್ನು ಭೂಮಿಗೆ ಹೋಲಿಸ್ತಾರೆ. ಸಮುದ್ರ ನೋಡೋದಕ್ಕೆ ಎಷ್ಟೊಂದೆಲ್ಲ ಪ್ರಶಾಂತವಾಗಿರುತ್ತೆ. ಅದೇ ಒಂದು ಸರಿ ಏನಾದರೂ ಅಲೆ ಬಂತು ಅಂತಂದರೆ ಅಲ್ಲಿರುವಂಥ ಎಷ್ಟೋ ಜನರಿಗೆ ಹಾನಿ ಮಾಡೋಷ್ಟು ಕೆಪಾಸಿಟಿ ಆ ನೀರಿಗಿರುತ್ತೆ. ಪ್ರತಿ ಬಾರಿನೂ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ಖಂಡಿತ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗತ್ತೆ. ಅಲ್ಲಿವರೆಗೂ ಸೈಲೆಂಟಾಗಿರಿ ಅಂತ ನೀರು ನಮಗೆ ಹೇಳ್ಕೊಡುತ್ತೆ. ಅದಕ್ಕೇ ನಾಲಿಗೆನ ನೀರಿಗೆ ಹೋಲಿಸ್ತಾರೆ. ಇನ್ನು ಈ ಪಂಚಭೂತಗಳಿಂದ ಬಂದಿರೋವಂಥ ಈ ಪಂಚತತ್ವಗಳೇನಿದೆ ಇದನ್ನು ನಾವು ಲೈಫಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದರೆ ಖಂಡಿತ ನಮ್ಮ ಲೈಫು ಚೇಂಜ್ ಆಗುತ್ತೆ. ಲೈಫ್ನ ನೋಡೋವಂಥ ರೀತಿ ಬದಲಾಗುತ್ತೆ. ಲೈಫಲ್ಲಿ ಖಂಡಿತ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ.